ನಮಸ್ಕಾರ, ನ್ಯೂಸ್ 90 ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಗೆ ಸ್ವಾಗತ. ನಾನು ಶ್ರೇಯಾ. ಮಂಡ್ಯ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿರುವ ಬೆನ್ನಲ್ಲೇ ದಳಪತಿಗಳು ಸುಮಲತಾರನ್ನು ಸೋಲಿಸಲು ಇನ್ನಿಲ್ಲದ ತಂತ್ರಗಳನ್ನು ರೂಪಿಸಿದ್ದಾರೆ. ಅದರಂತೆ ಸುಮಲತಾ ಅಂಬರೀಶ್ ಎದುರಾಳಿ ಹಾಕಿ ಸುಮಲತಾ ಹೆಸರಿನ ಮಹಿಳೆಯರು ಕಣದಲ್ಲಿ ಇರುವುದು ನಿಮಗೆ ಗೊತ್ತೇ ಇದೆ. ಈಗ ಥೇಟ್ ಸುಮಲತಾರಂತೆ ಕನ್ನಡಕ ಮತ್ತು ಅವರಂತೆ ಡ್ರೆಸ್ ಮಾಡಿಸಿ ಸುಮಲತಾ ಅವರ ಫೋಟೋ ಇವಿಎಂನಲ್ಲಿ ಇರಲಿದ್ದು, ಈ ಕುರಿತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಹೌದು, ಎವಿಎಂನ ಕ್ರಮ ಸಂಖ್ಯೆ 20ರಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧಿಸುತ್ತಿದ್ದರೆ ಕ್ರಮ ಸಂಖ್ಯೆ 19ರಲ್ಲೂ ಸುಮಲತಾ ಸ್ಪರ್ಧಿಸುತ್ತಿದ್ದಾರೆ. ಕ್ರಮ ಸಂಖ್ಯೆ 19ರ ಸುಮಲತಾ ಅವರನ್ನು ಸುಮಲತಾ ಅವರಂತೆ ಮೇಕಪ್ ಮಾಡಿ ಫೋಟೋ ತೆಗೆಸಿದ್ದು, ಆ ಫೋಟೋ ಎವಿಎಂನಲ್ಲಿ ಇರಲಿದೆ. ಎವಿಎಂನ ಕ್ರಮ ಸಂಖ್ಯೆ 19ರ ಸುಮಲತಾ ಅವರನ್ನು ತಕ್ಷಣ ನೋಡಿದ್ರೆ ಮತದಾರರು ಕನ್ಫ್ಯೂಸ್ ಆಗುವ ಸಾಧ್ಯತೆ ಇದೆ. ಸುಮಲತಾ ಅವರಂತೆಯೇ ಫುಲ್ ಬ್ಲೌಸ್, ಡ್ರೆಸ್ ಮತ್ತು ಕನ್ನಡಕ ಹಾಕಿಸಿ ಫೋಟೋ ಕ್ಲಿಕ್ಕಿಸಿದ್ದಾರೆ. ಆ ಫೋಟೋವನ್ನೇ ಎವಿಎಂನಲ್ಲೂ ಹಾಕಲಾಗಿದೆ. ಈ ಬಗ್ಗೆ ಮಂಡ್ಯದ ಹೆಬ್ಬಕವಾಡಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಸುಮಲತಾ ಅವರು, ನನ್ನನ್ನು ಸೋಲಿಸಲು ಅಭ್ಯರ್ಥಿಗಳನ್ನು ಹಾಕಿದ್ದು ಮಾತ್ರವಲ್ಲದೆ ಈಗ ಕುತಂತ್ರ ರಾಜಕೀಯ ಮಾಡುತ್ತಿದ್ದಾರೆ. ನನ್ನ ಥರವೇ ಫುಲ್ ಬ್ಲೌಸ್ ಹಾಕಿಸಿ ಕನ್ನಡಕ ಹಾಕಿಸಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ. ಸೀರಿಯಲ್ ನಂಬರ್ 19ನೇ ಅಭ್ಯರ್ಥಿಯನ್ನ ಥೇಟ್ ನನ್ನಂತೆ ಬಿಂಬಿಸಿದ್ದಾರೆ. ನೈತಿಕತೆ ಇಟ್ಟುಕೊಂಡು ರಾಜಕೀಯ ಮಾಡಬೇಕು, ಈ ರೀತಿ ಕುತಂತ್ರ ಮಾಡುವುದು ಸರಿಯಲ್ಲ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.